ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಸಿಂಪಲ್ಲಾಗಿ ನಮ್ಮ ಹಳ್ಳಿಲಿ ಬಾಂಬೆ ರವೆಯಿಂದ ರುಚಿಯಾದ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಉಪ್ಪಿಟ್ಟು ಅಂದ್ರೇ ಹೆಚ್ಚು ಜನಕ್ಕೆ ಇಷ್ಟ ಆಗಲ್ಲ, ಆದರೆ ನಮ್ಮ ಹಳ್ಳಿ ಕಡೆ ಮನೇಲಿರೋ ಪದಾರ್ಥನೇ ಉಪಯೋಗಿಸ್ಕೊಂಡು ಮಾಡೋ ಉಪ್ಪಿಟ್ಟು ಎಷ್ಟು ತಿಂದರೂ ಕೂಡ ಇನ್ನೂ ತಿನ್ನಬೇಕನ್ಸುತ್ತೆ. ಈ ಉಪ್ಪಿಟ್ಟನ್ನ ಮಾಡ್ತಾಯಿದ್ರೆ 3-4 ಮನೆವರೆಗೂ ಕೂಡ ಘಮ ಬರ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ನಾನು ತೋರಿಸಿದ ರೀತಿಯಲ್ಲಿ ಒಂದು ಸಾರಿ ನೀವು ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸಿರಿ. ಈಗ ನಾನು ಬಾಂಬೆ ರವೆಯಿಂದ ಹೆಚ್ಚು ರುಚಿಯಾದ ಉಪ್ಪಿಟ್ಟನ್ನ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಏನೇನು ಪದಾರ್ಥ ಬೇಕು ಅಂತ ಕೂಡ ಇವಾಗ ಹೇಳ್ತೀನಿ. ಬಾಂಬೆ ರವೆ ತೊಗೊಂಡಿದ್ದೀನಿ. ಇದರಲ್ಲಿ 1 ಗ್ಲಾಸು ನಾನು ಬಾಂಬೆ ರವೆ ಅಂದರೆ ಉಪ್ಪಿಟ್ಟಿನ ರವೆ, ಮೀಡಿಯಮ್ ರವೆ 1 ಗ್ಲಾಸ್ ತೊಗೊಂಡಿದ್ದೀನಿ. ಈಗ ಮೆಣಸಿನಕಾಯಿನ ನಾನು ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಟಿದ್ದೀನಿ. ಕರಿಬೇವಿನ ಸೊಪ್ಪು, ತೆಂಗಿನ ತುರಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ತುಪ್ಪ, ಎಣ್ಣೆ ಮತ್ತು ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಇವಾಗ ನಾನು ಬಾಂಬೆ ರವೆನಲ್ಲಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಮೊದಲು ತುಪ್ಪದಲ್ಲಿ ನಾನು ಹುರಿತೀನಿ. ರವೆನ ಸಣ್ಣ ಉರಿ ಇಟ್ಕೊಂಡು ತುಪ್ಪದಲ್ಲಿ ಹುರಿಬೇಕು. ಆವಾಗ ತುಪ್ಪದಲ್ಲಿ ಹುರಿಯೋದ್ರಿಂದ ಉಪ್ಪಿಟ್ಟಿನ ರುಚಿ ಇನ್ನೂ ಹೆಚ್ಚಾಗುತ್ತೆ. ಸಣ್ಣ ಉರಿಯಲ್ಲಿ ಹುರಿತೀನಿ. ಒಂದು ಚಮಚ ತುಪ್ಪ ಹಾಕ್ಕೊಂಡು ಈ ಥರ ರವೆನ ತುಪ್ಪದಲ್ಲಿ ಹುರಿಯೋದ್ರಿಂದ ತುಂಬಾ ರುಚಿ ಹೆಚ್ಚುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸಣ್ಣ ಉರಿನಲ್ಲೇ ಹುರಿಬೇಕು, ದೊಡ್ಡ ಉರಿ ಮಾಡ್ಕೋಬೇಡ್ರಿ. ಘಮ ಬರಬೇಕು ನೋಡಿರಿ. ಇವಾಗ ರವೆ ಕೂಡ ಒಂಥರ ರೌಂಡಾಗಿದೆ, ಚೆನ್ನಾಗಿ ಹುರಿದಿದ್ದೀನಿ. ರವೆ ಕೂಡ ಹುರಿದಿದ್ದೀನಿ, ಒಳ್ಳೆ ಘಮ ಕೂಡ ಬರ್ತಾಯಿದೆ. ಒಂದು 4-5 ನಿಮಿಷ ಹುರಿಬೇಕು ಸಣ್ಣ ಉರಿನಲ್ಲಿ. ಈಗ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಡ್ತೀನಿ. ಈಗ ರವೆ ತಣ್ಣಗಾಗಲಿ. ನಾನಿವಾಗ ಮೊದಲು ನೀರು ಕಾಯಿಸಿಟ್ಕೊತೀನಿ. ಉಪ್ಪಿಟ್ಟು ಮಾಡೋದಕ್ಕೆ ಮೊದಲು ನೀರನ್ನ ಇದು 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರನ್ನ ಹಾಕ್ತೀನಿ. ಆವಾಗ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಮೊದಲು ನೀರು ಕಾಯೋದಕ್ಕೆ ಇಡ್ತೀನಿ. ಇವಾಗ ಒಂದು ಬಾಣಲಿಗೆ ನಾನು 2 ಚಮಚ ತುಪ್ಪ ಹಾಕ್ತೀನಿ. ತುಪ್ಪ ಮತ್ತು ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 3 ಚಮಚ ಎಣ್ಣೆ ಹಾಕ್ತೀನಿ. 2 ಚಮಚ ತುಪ್ಪ, 3 ಚಮಚ ಎಣ್ಣೆ. ಸಾಸಿವೆ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು. ಇದು ಕೂಡ ಸಣ್ಣ ಊರಿನಲ್ಲಿ ಇಟ್ಕೊಳ್ಳಿ. ಈಗ ನಾನು ಉದ್ದುದ್ದ ಕಟ್ ಮಾಡಿರೋ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ತೀನಿ. ಈರುಳ್ಳಿ ಹಾಕಲ್ಲ ನಾನು ಉಪ್ಪಿಟ್ಟಿಗೆ. ಇದಕ್ಕೆ ನಾನು ಈರುಳ್ಳಿನ ಉಪಯೋಗಿಸಿಲ್ಲ. ಯಾರು ಈರುಳ್ಳಿ ತಿನ್ನಲ್ಲ ಅಂಥವರು ಈ ಥರ ಮಾಡ್ಕೋಬೋದು. ಈರುಳ್ಳಿ ತಿನ್ನೋರು ಈರುಳ್ಳಿನ ಉಪಯೋಗಿಸ್ಬೋದು. ನಾನಿವಾಗ ಉಪ್ಪಿಟ್ಟಿಗೆ ಈರುಳ್ಳಿ ಹಾಕಿಲ್ಲ. ಹಿಂಗೆ ಹಾಕ್ತೀನಿ. ಹಿಂಗೆ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಈಗ ಹಬ್ಬದ ದಿನಗಳಲ್ಲಿ ಮಾಡಿದರೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ, ಅಂಥ ಟೈಮ್ನಲ್ಲಿ ಕೂಡ ಮಾಡ್ಕೋಬೋದು ಇದನ್ನು. ಮತ್ತು ಏನಾದ್ರು ದೇವಸ್ಥಾನಕ್ಕೆ ಪ್ರಸಾದ ಮಾಡಿಕೊಟ್ರೆ ಆವಾಗಲೂ ಕೂಡ ಈರುಳ್ಳಿ ಹಾಕಲ್ಲ. ಆವಾಗಲೂ ಕೂಡ ಈರುಳ್ಳಿ ಹಾಕ್ತೇನೆ ಇದೇ ಥರ ಉಪ್ಪಿಟ್ಟು ಮಾಡ್ಕೋಬೋದು. ಇವಾಗ ನಾನು ಕಾಯಿಸಿ ಇಟ್ಕೊಂಡಿದ್ದೀನಲ್ಲ ನೀರು ಹಾಕ್ತೀನಿ.
1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು, 1 ಬಟ್ಲು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ರವೆ ಹಾಕಬೇಕು. ರವೆ ಹಾಕುವಾಗ ನಾನು ಹುರಿದ ರವೆನ ಹಾಕ್ತಾಯಿದ್ದೀನಿ. ರವೆ ಹಾಕುವಾಗ ಉರಿ ಸಣ್ಣ ಮಾಡ್ಕೊಂಡಿರಬೇಕು. ಉರಿ ಸಣ್ಣ ಮಾಡಿ ರವೆ ಒಂದು ಕೈಯಲ್ಲಿ ರವೆ ಹಾಕಿ ಈ ಥರ ತಿರುಗಿಸ್ತಾ ಇರಬೇಕು. ಆವಾಗ ಗಂಟಾಗಲ್ಲ. ಪೂರ್ತಿ ಉರಿ ಸಣ್ಣದಲ್ಲೇ ಇರಬೇಕು. ತುಪ್ಪ ಹಾಕ್ತೀನಿ ಮೇಲೆ, 1 ಚಮಚ ತುಪ್ಪ ಹಾಕ್ತೀನಿ. ನಿಂಬೆ ರಸ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಇಷ್ಟು ಹಾಕಿದ ಮೇಲೆ ಇವಾಗ ಮುಚ್ಚಿಬಿಟ್ಟು ಸ್ವಲ್ಪ ತಿರುಗಿಸ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಣ್ಣ ಉರಿನೇ ಇರಬೇಕು. ಈಗ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು 1-2 ನಿಮಿಷ ರವೆ ಅರಳೋದಕ್ಕೆ ಬಿಡಬೇಕು. ಈಗ ನೋಡಿ ರವೆ ಚೆನ್ನಾಗಿ ಅರಳ್ಕೊಂಡಿದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವೊಂದು ಸರಿ ಮಾಡಿರಿ, ಈ ಥರ ಮಾಡಿರಿ. ಈರುಳ್ಳಿ ಹಾಕದೇ ರುಚಿ ಅಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಘಮ ಕೂಡ ಇರುತ್ತೆ. ಎಷ್ಟು ತಿಂದರೂ ಇನ್ನೂ ತಿನ್ನಬೇಕನ್ಸುತ್ತೆ. ಉಪ್ಪಿಟ್ಟು ಯಾರಿಗೆ ಇಷ್ಟ ಇರಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಟ್ರಿ ಇಷ್ಟಪಟ್ಟು ತಿಂತಾರೆ. ನೋಡಿ ರೆಡಿ ಆಯಿತು ಉಪ್ಪಿಟ್ಟು. ಇದನ್ನು ಉಪ್ಪಿಟ್ಟನ್ನ ಉಪ್ಪಿನಕಾಯಿ ನೆಂಚ್ಕೊಂಡು ತಿನ್ಬೋದು, ಮತ್ತು ಮೊಸರು ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ನೆಂಚ್ಕೊಂಡು ತಿಂದರೆ ಮತ್ತು ಲಾಸ್ಟಿಗೆ ಮೊಸರು ಹಾಕ್ಕೊಂಡು ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಸುಲಭ, ಬೇಗ ಕೂಡ ಮಾಡ್ಬೋದು. ಬೆಳಗ್ಗೆ ತಿಂಡಿಗಂತೂ ಬೇಗ ಒಂದು 10-15 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸರಿ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.